ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ಇವತ್ತು ಸಿಂಪಲ್ಲಾಗಿ ಒಂದು ಶಂಕು ಡಿಸೈನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 6 ದಾರನ ತೊಗೊಂಡಿದ್ದೀನಿ ಮತ್ತು 10.75 mm ನೀಡಲ್ನ ತೊಗೊಂಡಿದ್ದೀನಿ. 6 ದಾರನ ತೊಗೊಂಡು ಈ ಥರ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಬಟ್ಟೆನ ಈ ಥರ ಸೀದಾ ಸೈಡ್ ಇಟ್ಕೊಳ್ಳಿ. ಸೀದಾ ಸೈಡ್ ಇಟ್ಕೊಂಡು ನಾವೇನು ನಾಟ್ ಹಾಕಿರ್ತೀವಿ ಅದು ಬಟ್ಟೆ ಕೆಳಗಡೆ ಬರಬೇಕು. ಈ ಥರ ಬಟ್ಟೆ ಕೆಳಗಡೆ ಇಟ್ಕೊಂಡು ನಾವು ಬಟ್ಟೆಗೆ ಫಸ್ಟು ಥ್ರೆಡ್ನ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಥ್ರೆಡ್ನ ಎಳ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ನಾವಿಲ್ಲಿ ಯಾವುದೇ ಡಿಸೈನ್ನ ಮಾಡಬೇಕಾದ್ರೂ ಫಸ್ಟು 2 ಟೈಮ್ಸು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನಾವಿಲ್ಲಿ ಸ್ಟಾರ್ಟಿಂಗು 3 ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ ಥರ ಸ್ಲ್ಯಾಂಟಾಗಿ ಇಟ್ಕೊಂಡು ಮತ್ತು ಲಾಕ್ನ ಮಾಡ್ಕೊಳ್ಳಿ. ನೀಡಲ್ನ ಸ್ಲ್ಯಾಂಟಾಗಿ ಇಟ್ಟು ಲಾಕ್ನ ಮಾಡ್ಕೋಬೇಕು. ಈ ಥರ 2 ಚೈನಿಂದ 2 ಚೈನಿಂದ 1 ಮಾಡ್ಕೊಳ್ಳಿ. ಮತ್ತು ಇವಾಗ 2 ಚೈನ್ಸ್ನ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಏನು ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತಂದು 2 ಚೈನಿಂದ 1 ಮತ್ತು 2 ಚೈನಿಂದ 1 ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ಆ ಕಂಬದ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಚೈನಿಂದ 1 ಮತ್ತು 2 ಚೈನಿಂದ 1. ಇದೇ ಥರ ನಾವು ಕಂಬ ಏನಿರುತ್ತೆ ಅದ್ರ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ಫಿಲ್ ಮಾಡ್ಕೋಬೇಕು. ನಾವು ಎಷ್ಟು ಕಂಬಗಳಾಗುತ್ತೆ ಅಷ್ಟು ಕಂಬಗಳನ್ನ ಆ ಗ್ಯಾಪಲ್ಲಿ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನಮಗೆ 3 ಚೈನ್ಸ್ ಆಗುತ್ತೆ. ಆವಾಗ 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೋಬೇಕು. ಇದನ್ನು ಡಬಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ಡಬಲ್ ಕ್ರೋಶ ಕಂಬ ಅಂತ ಕರೀತಾರೆ. ಈ ಥರ ನಾವು ಆ ಗ್ಯಾಪ್ ಏನಿದೆ ಆ ಗ್ಯಾಪ್ ಫುಲ್ಲು ಫಿಲ್ ಮಾಡ್ಕೋಬೇಕು. ಎಷ್ಟಾಗಿದೆ ಕೌಂಟ್ ಮಾಡ್ಕೊಳ್ಳಿ. ಅದರಲ್ಲಿ ಎಷ್ಟು ಫಿಲ್ ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಕಡಿಮೆ ಮಾಡಬೇಡಿ, ಇಲ್ಲ ಜಾಸ್ತಿನೂ ಮಾಡಬೇಡಿ. ಈ ಗ್ಯಾಪಲ್ಲಿ ನಮಗೆ 7 ಇಲ್ಲ 8 ಕಂಬಗಳು ಬರುತ್ತೆ. ನನಗಿಲ್ಲಿ 8 ಕಂಬಗಳು ಬಂದಿದೆ. ಫಿಲ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಸ್ಲ್ಯಾಂಟಾಗಿ ಇಟ್ಕೊಂಡು ಲಾಕ್ ಮಾಡಿ ಮತ್ತು ಈ ಥರ ಥ್ರೆಡ್ನ ತಗೊಳ್ಳಿ. ಮತ್ತು 2 ಚೈನ್ಸ್ನ ಹಾಕ್ಕೊಳ್ಳಿ. ನೀಡಲ್ ಮೇಲೆ ದಾರನ ಸುತ್ತಕೊಂಡು ಆ ಕಂಬದ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮತ್ತು ಅದೇ ಥರನೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1. ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡ್ರೆ ಅದನ್ನು ನಾವು ಡಬಲ್ ಕ್ರೋಶೆಟ್ ಅಂತ ಹೇಳ್ತೀವಿ. ಡಬಲ್ ಕ್ರೋಶ ಕಂಬ ಅಂತ ಹೇಳ್ತೀವಿ. ನಮಗೆ ಹಿಂದೆ ಶಂಕುನಲ್ಲಿ 8 ಕಂಬಗಳು ಬಂತು. ಆ ಚೈನ್ ಗ್ಯಾಪಲ್ಲಿ ನಾವಿಲ್ಲೂ ಸಹ 8 ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. ಈ ಥರ 8 ಕಂಬಗಳನ್ನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ತುಂಬ ಬಟ್ಟೆನ ಎಳೆದು ಹಾಕ್ಕೋಬೇಡಿ. ಮತ್ತು ಇವಾಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೀಡಲ್ನ ಸ್ಲ್ಯಾಂಟಾಗಿ ಇಟ್ಕೊಂಡು ಬಟ್ಟೆಯಿಂದ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. ಮತ್ತು ಇವಾಗ 2 ಚೈನ್ಸ್ ಹಾಕ್ಕೊಳ್ಳಿ. ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಳ್ಳಿ. ಆ ಗ್ಯಾಪ್ ಏನಿರುತ್ತೆ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡ ಗ್ಯಾಪಲ್ಲಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1. ನಾವು ಡಬಲ್ ಕ್ರೋಶ ಕಂಬ ಏನು ಬಟ್ಟೆಗೆ ಲಾಕ್ ಮಾಡಿರ್ತೀವೋ ಆ ಚೈನ್ ಗ್ಯಾಪಲ್ಲಿ
ನಾವು 8 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ, ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1. ನಾವಿಲ್ಲಿ ಫಸ್ಟು 3 ಚೈನ್ನ ಹಾಕ್ಕೊಂಡು ಮತ್ತು 3 ಶಂಕು ಡಿಸೈನ್ನ ಹಾಕ್ಕೋತೀವಿ. ಮತ್ತು ಆಮೇಲೆ 3 ಚೈನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಲಾಕ್ ಮಾಡಿಕೊಂಡು ಇವಾಗ 3 ಶಂಕು ಡಿಸೈನ್ ಆಯಿತು. ಈಗ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಈ 3 ಚೈನ್ ಗ್ಯಾಪ್ ಏನಿದೆ ನಾವಿಲ್ಲಿ ಕುಚ್ಚನ್ನ ಹಾಕೋದಕ್ಕೆ ಅಂತ 3 ಚೈನ್ ಗ್ಯಾಪ್. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಸ್ಲ್ಯಾಂಟಾಗಿ ನೀಡಲ್ನ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಚೈನ್ನ ಹಾಕ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಆ ಗ್ಯಾಪಲ್ಲಿ ಕಂಬಗಳನ್ನ ಮಾಡ್ಕೊಳ್ಳಿ. ಇಲ್ಲೂ ಸಹ ನಾವು ಈ ಗ್ಯಾಪಲ್ಲಿ 8 ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. ಈ ಡಿಸೈನ್ ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗೂ ಇದೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಅಂದರೆ ಸಿಂಪಲ್ಲಾಗಿ ಬೇಕು ನಮಗೆ ಅಂತ ಹೇಳ್ತಾರಲ್ವ, ಅಂಥವ್ರಿಗೆ ಈ ಡಿಸೈನ್ನ ಮಾಡಿಕೊಡ್ಬೋದು. ಇದು ಸಿಲ್ಕ್ ಸ್ಯಾರಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ನೀವು 3 ಶಂಕು ಬೇಡ, ನಾವು 4, 5 ಹಾಕ್ಕೋತೀವಿ ಅಂದರೆ ಆ ಥರನೂ ಮಾಡ್ಕೋಬೋದು. ನಿಮಗೆ ಎಷ್ಟು ಶಂಕು ಬೇಕೋ ಅಷ್ಟು ಶಂಕು ಡಿಸೈನ್ನ ಹಾಕ್ಕೊಂಡು ಮಧ್ಯ ಕುಚ್ಚನ್ನ ಹಾಕೋದಕ್ಕೆ 3 ಚೈನ್ನ ಹಾಕ್ಕೋಬೋದು. ನೋಡಿ, ಈ ಥರ ಸ್ಲ್ಯಾಂಟಾಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಮತ್ತು 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಶಂಕು ಡಿಸೈನ್ನ ಮಾಡಬೇಕು. ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಚೈನಿಂದ 1 ಮತ್ತು 2 ಚೈನಿಂದ 1. ಇಲ್ಲೂ ನಾವು 8 ಕಂಬಗಳನ್ನ ಮಾಡಿಕೊಂಡು ಶಂಕು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ. ನಾವಿನ್ನು ಇವಾಗ ಕಲಿತಾ ಇರೋದು ಕ್ರೋಶನ ಅನ್ನೋರು ಸಹ ಈ ಡಿಸೈನ್ನ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಂಟು ಕಂಬಗಳು ಆ ಗ್ಯಾಪಲ್ಲಿ ಬರಬೇಕು. 8 ಕಂಬಗಳನ್ನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಮತ್ತೆ ನಾವೀಗ ಶಂಕು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಈ ಗ್ಯಾಪಲ್ಲೂ ನಾವು 8 ಕಂಬಗಳನ್ನ ಮಾಡ್ಕೋಬೇಕು. 3 ಶಂಕು ಡಿಸೈನು ಮತ್ತು 3 ಚೈನು ಮತ್ತು 3 ಶಂಕು ಡಿಸೈನು 3 ಚೈನು ಆ ಥರ ಮಾಡ್ಕೊಳ್ಳಿ. 3 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ, ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಚೈನಿಂದ 1 ಮತ್ತು 2 ಚೈನಿಂದ 1 ಮಾಡ್ಕೊಳ್ಳಿ. ತುಂಬ ಈಸಿಯಾಗಿದೆ ಡಿಸೈನು. ಇವಾಗ 3 ಚೈನ್ನ ಹಾಕ್ಕೊಳ್ಳಿ. 1 2 3
3 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಈ ಥರ ನೀವು ಫುಲ್ಲು ಸ್ಯಾರಿ ಮಾಡ್ಕೊಳ್ಳಿ. ಎಂಡಿಂಗ್ ಆದಮೇಲೆ ನಾವು 2 ಚೈನ್ನ ಹಾಕ್ಕೊಂಡು ಲಾಕ್ನ ಮಾಡಬೇಕು. 1 2 ಚೈನ್ ಹಾಕಿ ಎಂಡಿಂಗಲ್ಲಿ ಲಾಕ್ನ ಮಾಡ್ಕೊಳ್ಳಿ. 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಥ್ರೆಡ್ನ ಕಟ್ ಮಾಡಿಕೊಂಡು ಅದನ್ನು ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಲಾಕ್ನ ಮಾಡ್ಕೊಂಡು ಅದನ್ನು ಬಟ್ಟೆಗೆ ಹಿಂದಕ್ಕೆ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿ ಅಂಟಿಸ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ನೋಡಿ 3 ಚೈನ್, 3 ಚಂಕು ಡಿಸೈನ್, 3 ಚೈನ್ ಮತ್ತು 3 ಶಂಕು ಡಿಸೈನ್, 3 ಚೈನ್ ಮತ್ತು 3 ಶಂಕು ಡಿಸೈನ್, 3 ಚೈನ್, ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನಾವಿಲ್ಲಿ 3 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಟಬೇಕು. ಇಲ್ಲ ಬೇಡ ನಮಗೆ ಅಂದರೆ ನೀವು ಬೇಕಾದರೆ ಬೀಡ್ಸ್ನ ಬೇಕಾದರೂ ಹಾಕ್ಕೋಬೋದು. ಕುಚ್ಚು ಕಟ್ಟಿದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಕುಚ್ಚು ಕಟ್ಟೋದಕ್ಕೆ ನಾನು 120 ಸ್ಟ್ಯಾಂಡ್ಸ್ನ ತೊಗೊಂಡಿದ್ದೀನಿ. ನೋಡಿ ಈ ಥರ ಕುಚ್ಚನ್ನ ಹಾಕ್ಕೊಳ್ಳಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು.